ಇಲ್ಲ ಅದನ್ನೇನ ನೋಡಿ ನೀವು ಡಿ ಕೆ ಶಿವಕುಮಾರ್ ಅದನ್ನ ನಮ್ಮನಿಗೇನು ಹೈಕಮಾಂಡ್ ಕೂಡಿಸಿ ಏನು ಚರ್ಚೆ ಮಾಡಿಲ್ಲ. ಅದನ್ನ ಅವ್ರನ್ನೇ ಕೇಳಿ. ಸರ್ 5 ವರ್ಷ ಇರ್ತಾರೆ, ಕಂಟಿನ್ಯೂ ಆಗಿ ಇರ್ತಾರೆ ಅಂತ ಅಷ್ಟು ಹೇಳಬಲ್ಲೆ ಅಷ್ಟೇ. 5 ವರ್ಷ ಇರ್ತಾರೆ ಸರ್ ಅಂತ ಅದನ್ನ ಅವ್ರು ಕೇಳಿ. ನೀವು ಯಾರನ್ನ ಡೆಲ್ಲಿಗೆ ಹೋಗಿ ಈ ಪ್ರಶ್ನೆ ಕೇಳಬೇಕು. ನನ್ನ ಹಂತದಲ್ಲಿ 5 ವರ್ಷ ಇರ್ತಾರೋ 3 ವರ್ಷ ಇರ್ತಾರೋ ಅದು ನನ್ನ ಪ್ರಶ್ನೆ ಅಲ್ಲ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇರ್ತಾರೆ, ಅವ್ರ ಜೊತೆ ನಾವೆಲ್ಲ ಇದೀವಿ, ಅಷ್ಟು ಮಾತ್ರ ಹೇಳಬಲ್ಲ. ವಿಪಕ್ಷಗಳಿಗೆ ನಿಮ್ಮ ಮೇಲೆ ಜಾಸ್ತಿ ವಿಶ್ವಾಸ ಬಂದಿದೆ. ಸತೀಶ್ ಜಾರಕಿಹೊಳಿ ಅವರನ್ನ ಒಂದು ರೀತಿ ನಾಯಕರಾಗಿ ಮತ್ತೆ ಮುಂದಿನ ಸಿಎಂ ಅಂತ ಬಿಂಬಿಸ್ತಾರೆ. ವಿಪಕ್ಷಗಳಿಗೆ ಏನ್ ಹೇಳ್ತೀರಾ ಅಂತ? ಯಾಕಂದ್ರೆ ತಮ್ಮ ಪಕ್ಷದಲ್ಲಿ ಇಲ್ಲ ಯಾವುದೇ ಬೆಳವಣಿಗೆ ಅಂತೀರಾ, ವಿಪಕ್ಷದವ್ರು ದಿನ ಬೆಳಗಾದ್ರೆ ಅದೇ ಅಲ್ಲ. ಅವ್ರು ಹೇಳ್ತಾರೆ ರಾಜೀನಾಮೆ ಕೇಳ್ತಿದ್ದಾರೆ, ಅವ್ರು ಸ್ವಾಭಾವಿಕವಾಗಿ ರಾಜೀನಾಮೆ ಕೇಳ್ತಿದ್ದಾರೆ. 3 ತಿಂಗಳಿಂದ ಕೇಳ್ತಾ ಇದ್ದಾರೆ, ಹೊಸದೇನಲ್ಲ. ಸೊ ಅದು ಇದ್ದೇ ಇರ್ತೈತೆ. ಸೊ ಅವರ ವಿಚಾರಗಳಲ್ಲಿ ಸಿಎಂ ಬದಲಾವಣೆ ಮಾಡಬೇಕಂತ ಅವರಲ್ಲಿ ಒಂದು ಪ್ರಬಲ ವಿಶ್ವಾಸ ಇಟ್ಕೊಂಡು ಕೂತಿದ್ದಾರೆ. ಆದರೆ ನಾವು ಸಿಎಂ ಅವ್ರ ಮುಂದುವರೆದ ನಮ್ಮ ವಿಶ್ವಾಸ. ಈ ಟರ್ಮ್ ಅಲ್ಲಿ ತಮ್ಗೇನಾದ್ರು ಬೇರೆ ಬದಲಾವಣೆ ಆಗೋ ಸಾಧ್ಯತೆ ಇದೆ ತಮ್ಮ ಖಾತೆ? ಇಲ್ಲ, ಅದ ಯಾವ್ದ್ರ ಬದಲಾವಣೆ ಆಗ್ತಾ ಇದೆ ಈ ಟರ್ಮ್ ಅಲ್ಲಿ? ಅದನ್ನ ಹೈಕಮಾಂಡ್ ಹೇಳ್ಬೇಕು. ನಾ ಹೆಂಗ್ ಹೇಳಿಕ್ ನಾನಲ್ಲ. ಅದು ನಿರ್ಧಾರ ಮಾಡುವಂತ ಶಕ್ತಿ ಕೆಪಾಸಿಟಿ ನನ್ನ ಕಡೆ ಇಲ್ಲ. ಈ ಟರ್ಮ್ ಈ 5 ವರ್ಷದಲ್ಲಿ ತಮ್ಗೆ ಏನಾದ್ರು ಅದು ನನಗೆ ಗೊತ್ತಿಲ್ಲ. ಈಗ ಇದ್ದೀವಿ, ನಡೆಸ್ತಾ ಇದ್ದೀವಿ. ಮುಖ್ಯಮಂತ್ರಿ ಆಗುವ ಆಸೆ ಇದೆಯಾ? ಇಲ್ಲ ನೋಡಿ, ಅದನ್ನು ಪದೇ ಪದೇ ಹೇಳ್ರಿ. ನಿನ್ನೂ ಕೂಡ ಬೆಂಗಳೂರಲ್ಲಿ ಹೇಳಿದ್ದೀವಿ, ಅದನ್ನೇ ಅವರ ಭಾಳಷ್ಟು ವಿಸ್ತಾರವಾಗಿ ಹೇಳಿದ್ದೀವಿ. ಸೊ ನಮ್ಮ ಮುಖ್ಯಮಂತ್ರಿಗಳು ಇದ್ದಾರೆ, ಸೊ ಅವರೇ ಮುಂದುವರ್ತಾರೆ ತಿಳಿದೀವಿ ಅಂತ ಸಂದರ್ಭದಲ್ಲಿ ಬೇರೆ ಆಗೋದು ಚರ್ಚೆ ಮಾಡೋದು ಅನಾವಶ್ಯಕ ಇಲ್ಲ. ಓಕೆ, ಬರೀ ರಾಜೀನಾಮೆ ಮಾತ್ರ ಕೇಳ್ತಲ್ಲ ಸಿಎಂದು. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಆಗ್ತಾರೆ ಅಂತ ಇಲ್ಲ, ಅದು ನಮ್ಮ ಪಕ್ಷ ತೀರ್ಮಾನ ಮಾಡ್ಬೇಕದು. ಅಲ್ಲ, ವಿಪಕ್ಷದವ್ರಿಗೆ ಏನ್ ಹೇಳ್ತೀರಿ? ಒಳ್ಳೆ ನಮ್ಮಾಗೆ ಒಳ್ಳೆ ಅಭಿಮಾನ ವಿಶ್ವಾಸ ಇಟ್ಟಿದ್ದಾರೆ, ಅದಕ್ಕೆ ಅಷ್ಟೇ ಧನ್ಯವಾದಗಳು. ಇಲ್ಲ, ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿಗಳು. ಇಲ್ಲ ಅದನ್ನೇನ ನೋಡಿ ನೀವು ಡಿ ಕೆ ಶಿವಕುಮಾರ್ ಅದನ್ನ ನಮ್ಮನಿಗೇನು ಹೈಕಮಾಂಡ್ ಕೂಡಿಸಿ ಏನು ಚರ್ಚೆ ಮಾಡಿಲ್ಲ. ಅದನ್ನ ಅವ್ರನ್ನೇ ಕೇಳಿ. ಸರ್ 5 ವರ್ಷ ಇರ್ತಾರೆ, ಕಂಟಿನ್ಯೂ ಆಗಿ ಇರ್ತಾರೆ ಅಂತ ಅಷ್ಟು ಹೇಳಬಲ್ಲೆ ಅಷ್ಟೇ. 5 ವರ್ಷ ಇರ್ತಾರೆ ಸರ್ ಅಂತ ಅದನ್ನ ಅವ್ರು ಕೇಳಿ. ನೀವು ಯಾರನ್ನ ಡೆಲ್ಲಿಗೆ ಹೋಗಿ ಈ ಪ್ರಶ್ನೆ ಕೇಳಬೇಕು. ನನ್ನ ಹಂತದಲ್ಲಿ 5 ವರ್ಷ ಇರ್ತಾರೋ 3 ವರ್ಷ ಇರ್ತಾರೋ ಅದು ನನ್ನ ಪ್ರಶ್ನೆ ಅಲ್ಲ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇರ್ತಾರೆ, ಅವ್ರ ಜೊತೆ ನಾವೆಲ್ಲ ಇದೀವಿ, ಅಷ್ಟು ಮಾತ್ರ ಹೇಳಬಲ್ಲ. ವಿಪಕ್ಷಗಳಿಗೆ ನಿಮ್ಮ ಮೇಲೆ ಜಾಸ್ತಿ ವಿಶ್ವಾಸ ಬಂದಿದೆ. ಸತೀಶ್ ಜಾರಕಿಹೊಳಿ ಅವರನ್ನ ಒಂದು ರೀತಿ ನಾಯಕರಾಗಿ ಮತ್ತೆ ಮುಂದಿನ ಸಿಎಂ ಅಂತ ಬಿಂಬಿಸ್ತಾರೆ. ವಿಪಕ್ಷಗಳಿಗೆ ಏನ್ ಹೇಳ್ತೀರಾ ಅಂತ? ಯಾಕಂದ್ರೆ ತಮ್ಮ ಪಕ್ಷದಲ್ಲಿ ಇಲ್ಲ ಯಾವುದೇ ಬೆಳವಣಿಗೆ ಅಂತೀರಾ, ವಿಪಕ್ಷದವ್ರು ದಿನ ಬೆಳಗಾದ್ರೆ ಅದೇ ಅಲ್ಲ. ಅವ್ರು ಹೇಳ್ತಾರೆ ರಾಜೀನಾಮೆ ಕೇಳ್ತಿದ್ದಾರೆ, ಅವ್ರು ಸ್ವಾಭಾವಿಕವಾಗಿ ರಾಜೀನಾಮೆ ಕೇಳ್ತಿದ್ದಾರೆ. 3 ತಿಂಗಳಿಂದ ಕೇಳ್ತಾ ಇದ್ದಾರೆ, ಹೊಸದೇನಲ್ಲ. ಸೊ ಅದು ಇದ್ದೇ ಇರ್ತೈತೆ. ಸೊ ಅವರ ವಿಚಾರಗಳಲ್ಲಿ ಸಿಎಂ ಬದಲಾವಣೆ ಮಾಡಬೇಕಂತ ಅವರಲ್ಲಿ ಒಂದು ಪ್ರಬಲ ವಿಶ್ವಾಸ ಇಟ್ಕೊಂಡು ಕೂತಿದ್ದಾರೆ. ಆದರೆ ನಾವು ಸಿಎಂ ಅವ್ರ ಮುಂದುವರೆದ ನಮ್ಮ ವಿಶ್ವಾಸ. ಈ ಟರ್ಮ್ ಅಲ್ಲಿ ತಮ್ಗೇನಾದ್ರು ಬೇರೆ ಬದಲಾವಣೆ ಆಗೋ ಸಾಧ್ಯತೆ ಇದೆ ತಮ್ಮ ಖಾತೆ? ಇಲ್ಲ, ಅದ ಯಾವ್ದ್ರ ಬದಲಾವಣೆ ಆಗ್ತಾ ಇದೆ ಈ ಟರ್ಮ್ ಅಲ್ಲಿ? ಅದನ್ನ ಹೈಕಮಾಂಡ್ ಹೇಳ್ಬೇಕು. ನಾ ಹೆಂಗ್ ಹೇಳಿಕ್ ನಾನಲ್ಲ. ಅದು ನಿರ್ಧಾರ ಮಾಡುವಂತ ಶಕ್ತಿ ಕೆಪಾಸಿಟಿ ನನ್ನ ಕಡೆ ಇಲ್ಲ. ಈ ಟರ್ಮ್ ಈ 5 ವರ್ಷದಲ್ಲಿ ತಮ್ಗೆ ಏನಾದ್ರು ಅದು ನನಗೆ ಗೊತ್ತಿಲ್ಲ. ಈಗ ಇದ್ದೀವಿ, ನಡೆಸ್ತಾ ಇದ್ದೀವಿ. ಮುಖ್ಯಮಂತ್ರಿ ಆಗುವ ಆಸೆ ಇದೆಯಾ? ಇಲ್ಲ ನೋಡಿ, ಅದನ್ನು ಪದೇ ಪದೇ ಹೇಳ್ರಿ. ನಿನ್ನೂ ಕೂಡ ಬೆಂಗಳೂರಲ್ಲಿ ಹೇಳಿದ್ದೀವಿ, ಅದನ್ನೇ ಅವರ ಭಾಳಷ್ಟು ವಿಸ್ತಾರವಾಗಿ ಹೇಳಿದ್ದೀವಿ. ಸೊ ನಮ್ಮ ಮುಖ್ಯಮಂತ್ರಿಗಳು ಇದ್ದಾರೆ, ಸೊ ಅವರೇ ಮುಂದುವರ್ತಾರೆ ತಿಳಿದೀವಿ ಅಂತ ಸಂದರ್ಭದಲ್ಲಿ ಬೇರೆ ಆಗೋದು ಚರ್ಚೆ ಮಾಡೋದು ಅನಾವಶ್ಯಕ ಇಲ್ಲ. ಓಕೆ, ಬರೀ ರಾಜೀನಾಮೆ ಮಾತ್ರ ಕೇಳ್ತಲ್ಲ ಸಿಎಂದು. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಆಗ್ತಾರೆ ಅಂತ ಇಲ್ಲ, ಅದು ನಮ್ಮ ಪಕ್ಷ ತೀರ್ಮಾನ ಮಾಡ್ಬೇಕದು. ಅಲ್ಲ, ವಿಪಕ್ಷದವ್ರಿಗೆ ಏನ್ ಹೇಳ್ತೀರಿ? ಒಳ್ಳೆ ನಮ್ಮಾಗೆ ಒಳ್ಳೆ ಅಭಿಮಾನ ವಿಶ್ವಾಸ ಇಟ್ಟಿದ್ದಾರೆ, ಅದಕ್ಕೆ ಅಷ್ಟೇ ಧನ್ಯವಾದಗಳು. ಇಲ್ಲ, ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿಗಳು.